ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ. ನನ್ನ ಹೆಸರು ಜಯಶ್ರೀ ಕೋಟೆ. ಇವತ್ತಿನ ವಿಡಿಯೋನಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ರೀತಿಯಾದ ವಾಕ್ಯಗಳನ್ನ ನಾವು ಬಳಸ್ತೀವಿ ಹಾಗೂ ಆ ವಾಕ್ಯಗಳಲ್ಲಿ ಯಾವ ಒಂದು ಕ್ರಿಯಾಪದಗಳನ್ನ ಬಳಸ್ತೀವಿ ಅನ್ನೋದನ್ನ ತಿಳಿದುಕೊಳ್ಳೋಣ. ಈ ಹಿಂದಿನ ವಿಡಿಯೋನಲ್ಲಿ ಪ್ರೆಸೆಂಟ್ ಟೆನ್ಸ್ ನ 2 ಹಾಗೂ 3ನೇ ಒಂದು ಪ್ರಕಾರದ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋನಲ್ಲಿ 4ನೇ ಪ್ರಕಾರವಾದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವ ರೀತಿಯಾದ ಒಂದು ವಾಕ್ಯಗಳಿರ್ತಾವೆ ಅಂದ್ರೆ, ಒಂದು ಕೆಲಸ ಬಹಳ ಹೊತ್ತಿನಿಂದಲೂ ಆರಂಭ ಆಗಿ ಆ ಕ್ರಿಯೆ ಏನು ನಡೀತಾ ಇದೆ ಅಂತಹ ಒಂದು ಸಂದರ್ಭವನ್ನ ನಾವು ಹೇಳುವಾಗ ಯಾವ ರೀತಿಯಾದ ಒಂದು ಕ್ರಿಯಾಪದಗಳನ್ನ ಬಳಸಬೇಕು ಅನ್ನೋದನ್ನ ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೇದಾಗಿ ಇಲ್ಲಿ ಒಂದು ಸಂಭಾಷಣೆಯನ್ನ ಕೊಟ್ಟಿದ್ದೀನಿ. ಆ ಸಂಭಾಷಣೆ ಮೂಲಕ ಯಾವ ರೀತಿಯಲ್ಲಿ ನಾವು ಈ ಒಂದು ಕ್ರಿಯಾಪದಗಳನ್ನ ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವ ಕ್ರಿಯಾಪದವನ್ನ ಬಳಸ್ತೀವಿ ಅನ್ನೋದನ್ನ ನೋಡೋಣ. ಶ್ಯಾಮ್, ನೀನು ಬೆಳಿಗ್ಗೆಯಿಂದ ಏನು ಮಾಡುತ್ತಿದ್ದೀಯಾ? ನೀನು ಬೆಳಿಗ್ಗೆಯಿಂದ ಏನ್ ಮಾಡ್ತಾ ಇದೀಯಾ? ಇದೊಂದು ಪ್ರಶ್ನಾರ್ಥಕ ವಾಕ್ಯ ನೋಡ್ರಿ. ಬೆಳಿಗ್ಗೆಯಿಂದ ಏನು ಮಾಡ್ತಾ ಇದೀಯಾ? ನೀನು ಏನ್ ಮಾಡ್ತಾ ಇದೀಯಾ? ಯಾವಾಗಿಂದ? ಬೆಳಿಗ್ಗೆಯಿಂದ. ಅದನ್ನ ಇಂಗ್ಲಿಷ್ ಅಲ್ಲಿ ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್. ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್. ವಾಟ್ ಅಂತಕ್ಕಂತ ಒಂದು ಶಬ್ದವನ್ನ ನಾವು ಪ್ರಾರಂಭದಲ್ಲಿ ಇಟ್ಕೊಂಡ್ರೆ ಅದೊಂದು ಪ್ರಶ್ನಾರ್ಥಕ ವಾಕ್ಯವನ್ನಾಗಿ ನಾವು ಹೇಳಬಹುದು. ಹ್ಯಾವ್ ಯು ಬೀನ್, ಹ್ಯಾವ್ ಬೀನ್ ಅಂತಕ್ಕಂತ ಒಂದು ಕ್ರಿಯಾಪದವನ್ನ ಈ ಒಂದು ವಾಕ್ಯದಲ್ಲಿ ಬಳಸಿರುವುದನ್ನ ಕಾಣ್ತೀವಿ. ಆದ್ದರಿಂದ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹ್ಯಾವ್ ಬೀನ್ ಹಾಗೂ ಹ್ಯಾಸ್ ಬೀನ್ ಹಾಗೂ ಹ್ಯಾಡ್ ಬೀನ್ ಅಂತಕ್ಕಂತ ಒಂದು ಕ್ರಿಯಾಪದಗಳನ್ನ, ಸಹಾಯಕ ಕ್ರಿಯಾಪದಗಳನ್ನ ನಾವು ಬಳಸಬೇಕು. ಇಲ್ಲಿ ಹ್ಯಾವ್ ಬೀನ್ ಅನ್ನ ನಾವು ಯಾವ ರೀತಿಯಲ್ಲಿ ಬಳಸಿದೀವಿ ನೋಡ್ರಿ. ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್. ಇಲ್ಲಿ ಪ್ರಶ್ನೆಯನ್ನ ಮಾಡುವಾಗ ಹ್ಯಾವ್ ಹಾಗೂ ಬೀನ್ ನ ಮಧ್ಯದಲ್ಲಿ ಯು ಅನ್ನುವಂತ ಒಂದು ಶಬ್ದವನ್ನ ಬಳಸಿದೀವಿ. ಐ ಅಥವಾ ವಿ ಅಥವಾ ದೇ ಅಂತಕ್ಕಂತ ಶಬ್ದವನ್ನ ಆ ಹ್ಯಾವ್ ಹಾಗೂ ಬೀನ್ ಅಂತಕ್ಕಂತ ಒಂದು ಶಬ್ದಗಳ ನಡುವೆ ನಾವು ಬಳಸುವಂತದ್ದು. ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್. ಏನು ನೀನು ಬೆಳಿಗ್ಗೆಯಿಂದ ಏನ್ ಮಾಡ್ತಾ ಇದೀಯಾ? ಸಿನ್ಸ್ ಅಂದ್ರೆ ಬೆಳಿಗ್ಗೆಯಿಂದ, ಮುಂಜಾನೆಯಿಂದ ನೀನು ಏನ್ ಮಾಡ್ತಾ ಇದೀಯಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಅದಕ್ಕೆ ಗೋಪಾಲ್ ಏನ್ ಹೇಳ್ತಾನೆ ನೋಡ್ರಿ. ನಾನು ಬೆಳಿಗ್ಗೆಯಿಂದ ಈ ಪುಸ್ತಕವನ್ನ ಓದುತ್ತಿದ್ದೇನೆ. ನಾನು ಬೆಳಿಗ್ಗೆಯಿಂದ ಈ ಒಂದು ಪುಸ್ತಕವನ್ನ ಓದ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್. ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್. ನಾನು ಬೆಳಿಗ್ಗೆಯಿಂದ ಈ ಪುಸ್ತಕವನ್ನ ಓದ್ತಾ ಇದ್ದೇನೆ. ಅಂದ್ರೆ ಒಂದು ಕ್ರಿಯೆ ಒಂದು ಪರ್ಟಿಕ್ಯುಲರ್ ಸಮಯದಿಂದ ಸ್ಟಾರ್ಟ್ ಆಗಿ ಅದು ಇನ್ನು ಕಂಟಿನ್ಯೂಸ್ ಆಗಿ ನಡೀತಾ ಇದೆ, ಅದರಲ್ಲಿ ನಿರಂತರತೆ ಇದೆ, ಅಂದ್ರೆ ಅದು ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಅಂತಹ ಸಂದರ್ಭಗಳಲ್ಲಿ ನಾವು ಹ್ಯಾವ್ ಬೀನ್ ಅಂತಕ್ಕಂತ ಒಂದು ಕ್ರಿಯಾಪದವನ್ನ ಬಳಸಬೇಕು. ಯಾವಾಗ ಐ, ಯು, ವಿ, ದೇ ಹಾಗೂ ಪ್ಲೂರಲ್ಸ್ ಗಳಿದ್ದಾಗ ನಾವು ಹ್ಯಾವ್ ಬೀನ್ ಅಂತಕ್ಕಂತ ಒಂದು ಕ್ರಿಯಾಪದವನ್ನ ಬಳಸಬೇಕು. ನೋಡ್ರಿ, ಐ ಅಂತಕ್ಕಂತ ಶಬ್ದದ ಮುಂದೆ ಹ್ಯಾವ್ ಬೀನ್, ಇಲ್ಲಿ ಯು ಇರೋದನ್ನ ಕಾಣ್ತೀವಿ. ಅದೇ ರೀತಿ ವಿ, ದೇ ಅಂತ ಇದ್ದಾಗಲೂ ಕೂಡ ನಾವು ಹ್ಯಾವ್ ಬೀನ್ ಅಂತಕ್ಕಂತ ಒಂದು ಕ್ರಿಯಾಪದವನ್ನ ಬಳಸಬೇಕು. ಮುಂದೆ ಶ್ಯಾಮ್, ನಿನ್ನೆಯಿಂದ ಇಲ್ಲಿಯೂ ಮಳೆಯಾಗುತ್ತಿದೆಯೇ? ನಿನ್ನೆಯಿಂದ ಇಲ್ಲಿಯೂ ಮಳೆ ಆಗ್ತಾ ಇದೆಯೇ ಅನ್ನೋದನ್ನ ಹ್ಯಾಸ್ ಇಟ್ ಬೀನ್ ರೈನಿಂಗ್ ಹಿಯರ್ ಆಲ್ಸೋ ಸಿನ್ಸ್ ಯೆಸ್ಟರ್ಡೇ. ಏನಿದೆ ಇಲ್ಲಿ? ಹ್ಯಾಸ್ ಇಟ್ ಬೀನ್, ಹ್ಯಾಸ್ ಬೀನ್ ಅಂತಕ್ಕಂತ ಒಂದು ಕ್ರಿಯಾಪದವನ್ನ ಬಳಸಿದ್ದೇವೆ ನೋಡ್ರಿ. ಹ್ಯಾಸ್ ಇಟ್ ಬೀನ್ ರೈನಿಂಗ್ ಹಿಯರ್ ಆಲ್ಸೋ ಸಿನ್ಸ್ ಯೆಸ್ಟರ್ಡೇ. ನಿನ್ನೆಯಿಂದ ಇಲ್ಲಿಯೂ ಕೂಡ ಮಳೆ ಆಗ್ತಾ ಇದೆಯೇ? ಇಲ್ಲಿ ಹ್ಯಾಸ್ ಹಾಗೂ ಬೀನ್ ಅಂತಕ್ಕಂತ ಶಬ್ದದ ಮುಂದೆ ಇಲ್ಲಿ ಇಟ್ ಅಂತಕ್ಕಂತ ಶಬ್ದವನ್ನ, ಕ್ರಿಯಾಪದವನ್ನ ನಾವು ಬಳಸಿದೀವಿ. ಹ್ಯಾಸ್ ಬೀನ್ ನಡುವೆ ಇಟ್ ಅಥವಾ ಶಿ ಅಥವಾ ಹಿ ಅನ್ನೋದನ್ನ ಬಳಸಿ ನಾವು ಈ ರೀತಿಯಲ್ಲಿ ಒಂದು ವಾಕ್ಯವನ್ನ ರಚನೆ ಮಾಡ್ಬೇಕು ನೋಡ್ರಿ. ಹ್ಯಾಸ್ ಇಟ್ ಬೀನ್ ರೈನಿಂಗ್ ಹಿಯರ್ ಆಲ್ಸೋ ಸಿನ್ಸ್ ಯೆಸ್ಟರ್ಡೇ. ಮಳೆ ನಿನ್ನೆಯಿಂದ ಇನ್ನು ಬೀಳ್ತಾ ಇದೆಯೇ? ಇದೊಂದು ಪ್ರಶ್ನಾರ್ಥಕ ವಾಕ್ಯ. ಆದ್ದರಿಂದ ಇಲ್ಲಿ ಇಟ್ ಅಂತಕ್ಕಂಥದ್ದು ಹ್ಯಾಸ್ ಹಾಗೂ ಬೀನ್ ನ ನಡುವೆ ಬಂದಿರೋದನ್ನ ಕಾಣ್ತೀವಿ. ಅದಕ್ಕೆ ಉತ್ತರವಾಗಿ ಗೋಪಾಲ್ ಏನ್ ಹೇಳ್ತಾನೆ ನೋಡ್ರಿ. ಹೌದು, ನಿಂತು ನಿಂತು ಬರುತ್ತಾ ಇದೆ. ಹೌದು, ಮಳೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇಲ್ಲ, ಅದು ನಿಂತು ನಿಂತು ಬರ್ತಾ ಇದೆ. ಅಂದ್ರೆ ಈಗಲೂ ಕೂಡ ಒಂದು ಮಳೆ ಇದೆ ಅನ್ನುವಂತ ಒಂದು ಅರ್ಥವನ್ನ ಕಾಣ್ತೀವಿ. ಯಸ್ ಇಟ್ ಹ್ಯಾಸ್ ಬೀನ್ ಬಟ್ ನಾಟ್ ಕಂಟಿನ್ಯೂಸ್ಲಿ. ಇಲ್ಲಿ 2 ವಾಕ್ಯಗಳನ್ನ ಕಾಣ್ತೀವಿ ನೋಡ್ರಿ. ಯಸ್ ಇಟ್ ಹ್ಯಾಸ್ ಬೀನ್, ಹೌದು ಬರ್ತಾ ಇದೆ, ಬಟ್ ನಾಟ್ ಕಂಟಿನ್ಯೂಸ್ಲಿ, ಆದ್ರೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಇಲ್ಲ, ನಿಂತು ನಿಂತು ಬರ್ತಾ ಇದೆ ನೋಡ್ರಿ. ಎಸ್ ಇಟ್ ಹ್ಯಾಸ್ ಬೀನ್, ಹ್ಯಾಸ್ ಬೀನ್ ಅಂದ್ರೆ ಆ ಒಂದು ಕ್ರಿಯೆ ನಿರಂತರವಾಗಿ ಒಂದು ಪರ್ಟಿಕ್ಯುಲರ್ ಸಮಯದಿಂದ ಸ್ಟಾರ್ಟ್ ಆಗಿ ಇನ್ನೂ ಕೂಡ ಒಂದು ಕ್ರಿಯೆ ನಡೀತಾ ಇದೆ ಅನ್ನುವಂತ ಒಂದು ಅರ್ಥವನ್ನ ಒಳಗೊಂಡಿದೆ. ಇನ್ನು ಮುಂದೆ ಶ್ಯಾಮ್, ನೀರು ಬಹಳ ಹೊತ್ತಿನಿಂದ ಕುದಿಯುತ್ತಿದೆಯೇ? ನೀರು ಬಹಳ ಹೊತ್ತಿನಿಂದ ಕುದಿತಾ ಇದೆಯೇನು ಅನ್ನೋದನ್ನ ಹ್ಯಾಸ್ ದ ವಾಟರ್ ಬೀನ್ ಬಾಯ್ಲಿಂಗ್ ಫಾರ್ ಅ ಲಾಂಗ್.
ಹ್ಯಾಸ್ ದ ವಾಟರ್ ಬೀನ್ ಬಾಯ್ಲಿಂಗ್ ಫಾರ್ ಲಾಂಗ್? ಬಹಳ ಹೊತ್ತಿನಿಂದ ಅಂದ್ರೆ ಇದೇ ಒಂದು ಸಮಯದಿಂದ ಅಂತ ಅಲ್ಲಿ ಗೊತ್ತಿಲ್ಲ, ಅದಕ್ಕೆ ಫಾರ್ ಅಂತಕ್ಕಂತ ಒಂದು ಶಬ್ದವನ್ನ ಕಾಣ್ತೀವಿ ನೋಡ್ರಿ. ಹ್ಯಾಸ್ ದ ವಾಟರ್ ಬೀನ್, ಇಲ್ಲಿ ದ ವಾಟರ್ ಅಂತಕ್ಕಂತಹ ಶಬ್ದವನ್ನ ಕಾಣ್ತೀವಿ. ನೇಮ್ಸ್ ಇಟ್, ಇಟ್ ಅಂತಕ್ಕಂಥ ಸ್ಥಾನದಲ್ಲಿ ದ ವಾಟರ್ ಅನ್ನೋದನ್ನ ನಾವಿಲ್ಲಿ ಬಳಸ್ತಾ ಇದೀವಿ ನೋಡ್ರಿ. ಹ್ಯಾಸ್ ದ ವಾಟರ್ ಬೀನ್ ಬಾಯ್ಲಿಂಗ್ ಫಾರ್ ಲಾಂಗ್? ತುಂಬಾ ಹೊತ್ತಿನಿಂದ ನೀರು ಇನ್ನು ಕುದಿತಾ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಗೋಪಾಲ್, ಇಲ್ಲ ಈಗ ಸ್ವಲ್ಪ ಹೊತ್ತಿನಿಂದ ಮಾತ್ರ, ಇಲ್ಲ ಬಹಳ ಹೊತ್ತಿನಿಂದ ಇಲ್ಲ, ಈಗ ಸ್ವಲ್ಪ ಹೊತ್ತಿನಿಂದ ಮಾತ್ರ ನೀರು ಕುದಿತಾ ಇದೆ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ನೋ ಇಟ್ ಹ್ಯಾಸ್ ಬೀನ್ ಬಾಯ್ಲಿಂಗ್ ಓನ್ಲಿ ಫಾರ್ ಅ ಲಿಟಲ್ ಟೈಮ್. ಸ್ವಲ್ಪ ಹೊತ್ತಿನಿಂದ ಮಾತ್ರ ನೀರು ಕುದಿತಾ ಇದೆ ನೋಡ್ರಿ. ನೋ ಇಟ್ ಹ್ಯಾಸ್ ಬೀನ್ ಬಾಯ್ಲಿಂಗ್ ಓನ್ಲಿ ಫಾರ್ ಅ ಲಿಟಲ್ ಟೈಮ್, ಸ್ವಲ್ಪ ಹೊತ್ತಿನಿಂದ ನೀರು ಕುದಿತಾ ಇದೆ. ಒಟ್ನಲ್ಲಿ ಯಾವ ಅಂಶಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಂದ್ರೆ, ಈ ಹ್ಯಾವ್ ಬೀನ್ ಅನ್ನೋದನ್ನ ಐ, ಯು, ವಿ, ದೇ ಹಾಗೂ ಪ್ಲೂರಲ್ಸ್ ಗಳು ಬಂದಾಗ, ಈ ಒಂದು ಆ ಒಂದು ವಾಕ್ಯದಲ್ಲಿ ಈ ಒಂದು ಶಬ್ದಗಳು ಬಂದಾಗ ನಾವು ಹ್ಯಾವ್ ಬೀನ್ ಅನ್ನುವಂತ ಒಂದು ಕ್ರಿಯಾಪದವನ್ನ ಬಳಸಬೇಕು. ಹಾಗೂ ಹ್ಯಾಸ್ ಬೀನ್ ಅನ್ನೋದನ್ನ ಹಿ, ಶಿ, ಇಟ್ ಹಾಗೂ ನೇಮ್ಸ್ ಗಳು ಬಂದಾಗ ನಾವು ಬಳಸುವಂತದ್ದು. ಇನ್ನು ಹ್ಯಾಡ್ ಬೀನ್ ಅನ್ನೋದನ್ನ ಯಾವ ಕಡೆಗಳಲ್ಲಿ ಬಳಸ್ತೀವಿ ಅಂದ್ರೆ, ಒಂದು ಕ್ರಿಯೆ ಹಿಂದೆ ನಡೆದಿತ್ತು, ತುಂಬಾ ಸಮಯದವರೆಗೆ ನಡೆದಿತ್ತು, ಆದ್ರೆ ಆ ಕ್ರಿಯೆ ಈಗ ಪ್ರಸ್ತುತದಲ್ಲಿ ಇಲ್ಲ, ಅದು ಈಗ ನಿರಂತರತೆಯಲ್ಲಿ ಇಲ್ಲ ಅನ್ನುವಂತ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ಅಂತಹ ವಾಕ್ಯಗಳಲ್ಲಿ ನಾವು ಹ್ಯಾಡ್ ಬೀನ್ ಅನ್ನೋದನ್ನ ಬಳಸಬೇಕು. ಇದಿಷ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಹಾಗೂ ಹ್ಯಾಡ್ ಬೀನ್ ಅನ್ನೋದನ್ನ ಯಾವ ರೀತಿಯಲ್ಲಿ ಹೇಳ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿದ್ದ ಮಾಹಿತಿ. ಈ ವಿಡಿಯೋ ಒಂದು ವೇಳೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.